ಇದು ಕಲಿಯುಗ, ಕಾಲ ಕೆಟ್ಟಿದೆ ಅಂತ ಸುಮ್ಮನೆ ಒಂದು ವಿಮರ್ಶೆ ಮಾಡಿ. ಕಾಲ ಯಾವುದರಿಂದ ಬದಲಾಗ್ತದೆ, ಯಾವುದು ಸತ್ಯ? ಮುರಳಿ ರೀಸೌಂಡ್ ಆಗ್ತದೆ ಪ್ಲೀಸ್. ಇದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ನಾವು ಹೇಳ್ತೀವಲ್ಲ. ಸತ್ಯಯುಗವನ್ನು ಮಾಡಿದ್ದು ಯಾವುದು? ತ್ರೇತಾಯುಗ ಮಾಡಿದ್ದ್ಯಾವುದು? ಕಲಿಯುಗ ಮಾಡಿದ್ದ್ಯಾವುದು? ಸತ್ಯಯುಗದಲ್ಲಿರುವ ಸೂರ್ಯ ಬೇರೆ ಇದ್ನೇನು, ಚಂದ್ರ ಬೇರೆ ಇದ್ನೇನು, ಭೂಮಿ ಬೇರೆ ಇತ್ತೇನು, ಬೀಸುವ ಗಾಳಿ ಬೇರೆ ಇತ್ತೇನು? ಅಥವಾ ಕಲಿಯುಗದಲ್ಲಿರುವ ಸೂರ್ಯ ಬೇರೆ ಇದ್ದಾನೇನು, ಚಂದ್ರ ಬೇರೆ ಇದ್ದಾನೇನು, ಬೀಸುವ ಗಾಳಿ ಬೇರೆ ಇದೆಯೇನು, ಹರಿಯುವ ನದಿಗಳ ಬದಲಾಗಿವೆಯೇನು? ಕಾಲ, ನಾವೆಲ್ಲ ಹೇಳ್ತೀವಲ್ಲ, ಕಾಲ ಕೆಟ್ಟಿದೆ, ಇದು ಕಲಿಯುಗ ಅಂತ. ಮೊನ್ನೊಬ್ಬರು ಪದ ಹಾಡಿದ್ರೆ ಕೇಳಿರಿಲ್ಲ ನೀವು? ಇದ್ರ ದಿವಸ ತೆಪ್ಪೋತ್ಸವ ದಿವಸ ಕಟ್ಟಿ ಮ್ಯಾಲ ಕುಂತ ಮಾತಾಡ್ತೀರಪ್ಪ, ಕಾಲ ಕೆಟ್ಟಿಲ್ಲೋ ನಿಮ್ಮ ತಲೆ ಕೆಟ್ಟೈತಿ ಅಂತ ಹೇಳಿದ್ರು ಅವರು ಅಷ್ಟೆ. ಕಾಲ ಕೆಟ್ಟಿಲ್ಲ, ಮನುಷ್ಯನ ತಲೆ ಕೆಟ್ಟಿದೆ, ಮನುಷ್ಯನ ಭಾವನೆಗಳು ಕೆಟ್ಟಾವ. ಅದೇ ಸೂರ್ಯ, ಅದೇ ಗಾಳಿ, ಅದೇ ಬೆಳಕು. ಹಾಗಾದರೆ ಇದು ಕಲಿಯುಗ ಐತೆಲ್ಲ, ಇದು ಯಾವಾಗ ಸತ್ಯಯುಗ ಆಗ್ತದೆ? ಒಬ್ಬ ಋಷಿ ಬಹಳ ಸುಂದರವಾದ ವಿಮರ್ಶೆ ಮಾಡ್ತಾನೆ. ನಾವಿದು ಕಲಿಕಾಲ ಅಂತೀವಲ್ಲ, ಈ ಕಲಿಯುಗ ಯಾವಾಗ ಸತ್ಯಯುಗ ಆಗ್ತದೆ? ಯಾರ್ಯಾರೋ ನೀವು ಜ್ಯೋತಿಷ್ಯ ಪಂಚಾಂಗ ಕೇಳಿದ್ರೆ ಗುಣಿಸಿ ಇಷ್ಟು ವರ್ಷ ಇಷ್ಟು ಸಂವತ್ಸರ ಆದಮೇಲೆ ಸತ್ಯಯುಗ ಬರ್ತದೆ ಮರಳಿ ಅಂತ ಹೇಳ್ತಾರೆ. ಆದರೆ ದಾರ್ಶನಿಕ ಒಂದು ಸುಂದರ ಮಾತು ಹೇಳ್ತಾನೆ. ಸತ್ಯಯುಗ ಎಷ್ಟೋ ವರ್ಷಗಳ ನಂತರ ಇದು ಕಲಿಯುಗ, ಎಷ್ಟೋ ವರ್ಷಗಳಾದ ಮೇಲೆ ಸತ್ಯಯುಗ ಬರ್ತೈತೆ ಅಂತಲ್ಲ. ಸತ್ಯಯುಗದ ಪ್ರಾರಂಭ ಯಾವಾಗ? ಯಾವಾಗ ಸತ್ಯಯುಗ ಅಂದ್ರೆ, ಯಾವಾಗ ನಿನ್ನ ಹೃದಯದೊಳಗೆ ಪ್ರೇಮ, ನಾಲ್ಗೆ ಮೇಲೆ ಒಳ್ಳೆಯ ಮಾತ, ನಿನ್ನ ದೇಹ ಇನ್ನೊಬ್ಬರ ದುಃಖಕ್ಕಾಗಿ ಸಹಾಯ ಮಾಡಲಿಕ್ಕೆ ನಿನ್ನ ಹಸ್ತಗಳ ಕೈಚಾಸ್ತವಲ್ಲ, ಅದೇ ಸತ್ಯಯುಗ. ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಂ. ನಿನ್ನ ಹೃದಯದೊಳಗೆ ಪ್ರೇಮ, ನಾಲ್ಗೆ ಮೇಲೆ ಒಂದಿಷ್ಟು ಚಲೋ ಮಾತ, ಒಂದಿಷ್ಟು ದುಃಖಿತರ ಸಹಾಯ ಮಾಡುವ ನಿನ್ನ ಅಂಗಾಂಗಗಳು, ಇಂದ್ರಿಯಗಳಿದ್ರೆ ಇದೇ ಸತ್ಯಯುಗ. ಸುಮ್ಮನೆ ನಾಲ್ಗೆ ಮೇಲಿನ ಎರಡು ಮಾತು ಸತ್ಯಯುಗವ ಬದುಕನ್ನೇ ಬದಲಾಯಿಸ್ತಾವ. ನಮ್ಮ ಗುರುಗಳು ಹೇಳ್ತಿದ್ರು, ಒಂದು ಘಟನಾ ಹೇಳಿದರು. ಶಿವಶಾಂತಿರು ಸ್ವಾಮಿಗಳು, ಇಲ್ಲಿ ಒಬ್ಬರು BO ಇದ್ರಂತ. ಆ BO ಅವರ ಸರ್ನೇಮ್ ಅಡ್ಡೆಸರು ಜಾಲಿ ಅಂತ ಇತ್ತಂತ. ಇದು ನಡೆದ ಘಟನೆ ಹೇಳಿದ್ರು ಗುರುಗಳು. ಸುಮ್ಮನೆ ಮಾತು ಹೆಂಗೆ ಬದಲಾಯಿಸ್ತೈತಿ. ಈಗ ನಂಗೆ ಈಗೆಲ್ಲ ಸರ್ಕಾರ KPSC ಥ್ರೂ ನಿಮಗೆಲ್ಲ CET ಟೆಟ್ ಎಕ್ಸಾಮ್ನಿಂದ ಮಾಸ್ತರ್ನ ಟೀಚರ್ಸ್ ಆಯ್ಕೆ ಮಾಡ್ತಾರೆ. ಅವಾಗೆಲ್ಲ BO ಬರ್ತಿದ್ರಂತ, ಅವ್ರು ಇಂಟರ್ವ್ಯೂ ತಗೋತಿದ್ರು, ಸೆಲೆಕ್ಷನ್ ಅಂತ ಎಲ್ಲ ಬರೆದು ಕೊಡ್ತಿದ್ರಂದ್ರೆ ನೌಕರಿ ಆಗ್ತಿತ್ತು, ಮಾಸ್ತರ್ ನೌಕರಿ. ಅವ್ರು BOನ ಅಡ್ಡೆಸ್ರ ಜಾಲಿ. ಒಬ್ಬ ಇಂಟರ್ವ್ಯೂಗೆ ಹೋದ ಹುಡುಗನ ಹೆಸರು ಅಡ್ಡೆಸರು ಕುರಿ. ಇವ ಇಂಟರ್ವ್ಯೂಗೆ ಹೋದ ಕುಂತ, ಯಾರು? ಅಡ್ಡೆಸರು ಕುರಿ ಇದ್ದಾವ. ಇಂಟರ್ವ್ಯೂ ತಗೊಳ್ಳೋ BO ಅದನ್ನೆಲ್ಲ ಅವ ಜಾಲಿ. ಅವ ಕೇಳಿದ್ನಂತ, ಯಾರು? BO ಜಾಲಿ ಇದ್ರಲ್ಲ ಅವರು, ಕುರಿ ಇಲ್ಯಾಕೆ ಬಂದಿ ಅಂತ ಕೇಳಿದ್ರಂತ. ಇವ ಜಾಲಿ ಮೇಯಕ್ಕೆ ಬಂದಿನಂತ, ತಗೋ ಇಂಟರ್ವ್ಯೂ ಪಾಸ್, ನೌಕರಿ ಅಂತ ಕೊಟ್ರಂತ. ತಗೋ ನೌಕರಿ ನಿನಗೆ ಆರ್ಡರ್ ಅಂದ್ರೆ ಒಂದು ಮಾತು ಬದುಕನ್ನೇ ಬದಲಾವಣೆ ಮಾಡ್ತದೆ. ಅದಕ್ಕೆ ಸತ್ಯಯುಗ ಅನ್ನೋದು ಹಿಂದಿತ್ತು. ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಸತ್ಯಯುಗ ಬರ್ತೈತಂತಲ್ಲ. ನಮ್ಮ ಮಾತು, ನಮ್ಮ ಕಾರ್ಯ, ನಮ್ಮ ಹೃದಯದೊಳಗಿನ ಪ್ರೇಮ
ಈ ಕ್ಷಣವೇ ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತದೆ. ಇಂಥದ್ದನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದ ಮತ್ತು ಈಗಲೂ ಶ್ರಮಿಸುತ್ತಿರುವ ಜೀವಿಗಳು ಹಲವಾರಿದ್ದಾರೆ ನಮ್ಮ ಮಧ್ಯದಲ್ಲಿ. ಇವತ್ತು ನೀವು ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀರಿ. ಕ್ಯಾನ್ಸರ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ 2025ರ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಸುಮಾರು 50,000 ಜನರಿಗೆ ಕ್ಯಾನ್ಸರ್ ಬಂದಿದೆ. ಅದರಲ್ಲಿ ಸುಮಾರು 25-30 ಸಾವಿರ ಜನ ಈ ಗಂಟಲು ಕ್ಯಾನ್ಸರ್ ಅಂದರೆ ಧ್ವನಿ ಕಳ್ಕೊಂತಾರೆ. ಅವರು ಸುಮಾರು 25-30 ಸಾವಿರ ಜನ ಅದಾರ. ಒಮ್ಮೆ ಧ್ವನಿ ಹೋತು ಅಂದ್ರೆ ಆ ಧ್ವನಿ ಪೆಟ್ಟಿಗೆ ಹಾಕಬೇಕಾದ್ರೆ ಒಂದು ಧ್ವನಿ ಪೆಟ್ಟಿಗೆಗೆ ಸುಮಾರು 50,000 ರೂಪಾಯಿ. ಅದು ಅಮೇರಿಕ ಮತ್ತು ಯುರೋಪ್ದವರು ಕಂಡು ಹಿಡಿದ್ರೆ. ಒಬ್ಬ ಬಡವ ಬಂದು ಒಬ್ಬ ವೈದ್ಯನಿಗೆ ಬಡವಿ ಕೇಳ್ತಾಳೆ, ಅಲ್ಲ ನೀವಿದ್ದು ಶ್ರೀಮಂತರು ಪ್ರತಿ ವರ್ಷ ಧ್ವನಿ ಪೆಟ್ಟಿಗೆ 50,000 ಕೊಟ್ಟು ಬದಲಾಯಿಸ್ಕೊಳ್ಬೋದು, ನಾನು ಬಡವಿ ನನ್ನ ಮಗನಿಗೆ ಪ್ರತಿ ವರ್ಷ 50,000 ಕೊಟ್ಟು ಧ್ವನಿ ಪೆಟ್ಟಿಗೆ ಹಾಕಿಸ್ಕೊಳ್ಳಿಕ್ಕಾಗುತ್ತೆ ನನಗೆ. ಇದು ಒಬ್ಬ ವೈದ್ಯನ ತಲೆಯಲ್ಲಿ ಇಷ್ಟು ಚಿಂತನೆಗೆಡೆ ಮಾಡುತ್ತಲ್ಲ, ಹೌದಲ್ಲ, ಏನಾದರೂ ಮಾಡಬೇಕು ಅಂತ. ಯಾವ ಒಂದು ಧ್ವನಿ ಪೆಟ್ಟಿಗೆ ಅಮೇರಿಕದಲ್ಲಿ 50,000ಕ್ಕೆ, ಯುರೋಪ್ ದೇಶಗಳಲ್ಲಿ 50,000ಕ್ಕೆ, ಯುರೋಪ್ ದೇಶದಲ್ಲಿ ಅಮೇರಿಕದಲ್ಲಿ 40,000ಕ್ಕೆ ಮಾರಾಟ ಆಗ್ತಿತ್ತು ಒಂದು ಧ್ವನಿ ಪೆಟ್ಟಿಗೆಗೆ, ಇಲ್ಲಿ ಒಬ್ಬ ನಮ್ಮ ಕನ್ನಡದ ಒಬ್ಬ ವೈದ್ಯ ಅದಕ್ಕೆ ಬರೀ 50 ರೂಪಾಯಿಯಲ್ಲೇ ತಯಾರು ಮಾಡಿ ಜನರಿಗೆ ಕೊಟ್ಟಿದ್ದಾರೆ. ಮತ್ತು ಈ ಧ್ವನಿ ಪೆಟ್ಟಿಗೆ ಕಂಡು ಹಿಡಿದವರು ಇಡೀ ವಿಶ್ವದಲ್ಲಿ 3 ಜನ. ಒಬ್ಬರು ಅಮೇರಿಕದವರು, ಒಬ್ಬರು ಯುರೋಪದವರು, ಭಾರತದಲ್ಲಿ ಈ ಕೃತಕ ಧ್ವನಿ ಪೆಟ್ಟಿಗೆಯನ್ನು ತಯಾರು ಮಾಡಿದವರೇ ಡಾಕ್ಟರ್ ವಿಶಾಲ್ ರಾವ್ ನಮ್ಮೆದುರಿಗಿದ್ದಾರೆ. ಅವರು ಎಚ್ ಸಿ ಜಿಯಲ್ಲಿ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು ಬೇರೆ ಬೇರೆ ದೇಶಗಳಲ್ಲಿರುವಂಥ ಧ್ವನಿಪೆಟ್ಟಿಗೆ ಹಾಕ್ಕೊಂಡ್ರೆ ವರ್ಷಕ್ಕೊಮ್ಮೆ ತೆಗಿಬೇಕಾಗ್ತದಂತ. ಅವರು ಕಂಡು ಹಿಡಿದ ಧ್ವನಿಪೆಟ್ಟಿಗೆ ಒಮ್ಮೆ ಹಾಕ್ಕೊಂಡ್ರೆ ಮತ್ತೆ ತೆಗಿಬೇಕಾಗಿಲ್ಲ, ಅದು ಅವರ ಸ್ಲ್ಯಾಬ್. ಆ ಧ್ವನಿಪೆಟ್ಟಿಗೆಗೆ ಇವತ್ತು ಸುಮಾರು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, 140 ದೇಶಗಳಲ್ಲಿ ಅದರ ಬೇಡಿಕೆ ಬಂದಿದೆ ಅಂತ. ಇವತ್ತು 140 ದೇಶಗಳಲ್ಲಿ ಅದನ್ನು ಅವರು ತಾವೇ ರೈಟ್ಸ್ ಪೇಟೆಂಟ್ ಅಂತಾರೆ, ಗೊತ್ತೈತಿಲ್ಲ ನಿಮಗೆ? ಪೇಟೆಂಟ್ ಇಟ್ಕೊಂಡ್ರೆ ಇವತ್ತು ಸುಮಾರು 1,000 ಕೋಟಿ ರೂಪಾಯಿ ಅವರು ಗಳಿಸ್ಬೋದಾಗಿತ್ತು. ಅದನ್ನು ಭಾರತ ಕರ್ನಾಟಕ ಸರ್ಕಾರಕ್ಕೆ, ಇದು ನಾನು ಪೇಟೆಂಟ್ ಇಟ್ಕೊಳ್ಳಲ್ಲ, ಇದು ನನಗೆ ದೇವರು ಕೊಟ್ಟ ವಿದ್ಯೆ, ಬಡವರ ಸಲುವಾಗಿ ನಾವು ಫ್ರೀ ಬಿಡ್ತೀನಂತೂ 1 ರೂಪಾಯಿ ತಗೊಂಡಿಲ್ಲ. ಅಂಥ ವೈದ್ಯರು ನಮಗೆ ಕಣ್ಣು ಮುಂದಿದ್ದಾರೆ. ನಮಗೆ ಯಾರಿಗೆ ಒಂದು ಸಣ್ಣ ಪೇಟೆಂಟ್ರ್ ಸಿಕ್ಕರು ಬಿಡೋದಿಲ್ಲ, ನಾವು 1 ರೂಪಾಯಿ ಬಿಡೋದಿಲ್ಲ ಮಂದಿ. ನಾವು ಒಂದು ಬಸ್ ಮುಳುಗಕತ್ತಿತ್ತಂತ, ಫಲ್ಟಿಯಾಗಿ ಒಂದು ಬಸ್ ಆಕ್ಸಿಡೆಂಟ್ ಆಗಿ ಬಸ್ ಮುಳುಗಕತ್ತಿತ್ತಂತ. ಎಲ್ಲರೂ ನಾ ಬದುಕಬೇಕಂತ ಹೊಳ್ಯಾಗಿಂದ ಬಸ್ನಾಗ ಎದ್ದೆದ್ದು ಬರ್ತಿದ್ರು. ಒಬ್ಬ ಕಂಡಕ್ಟ್ರ್ ಎಲ್ಲದನಂತ ಹುಡುಕ್ತಿದ್ನಂತ. ಅವ ಕೇಳಿದ್ರೆ ಎಲ್ಲರೂ ಬದುಕಬೇಕಂತಾರೆ, ನೀ ಯಾಕೆ? ಅವ ಹಿಂದೆ 5 ರೂಪಾಯಿ ಬರೆದು ಕೊಟ್ಟನೋ ಯಪ್ಪ. 5 ರೂಪಾಯಿ ಸಾವು ಸಮಯದಲ್ಲಿ ಬಿಡಲಾರ್ದ ಮಂದಿ ನಾವು ಪೇಟೆಂಟ್ ಬಿಟ್ಟೇವ. ಆದರೆ ತಮ್ಮ ಜೀವಮಾನದ ಸಾಧನೆಯನ್ನೇ ದೇಶಕ್ಕಾಗಿ ಸಮರ್ಪಿಸಿದ ನಮ್ಮ ಕನ್ನಡದ ಹೆಮ್ಮೆ, ಭಾರತದ ಹೆಮ್ಮೆ ಡಾಕ್ಟರ್ ವಿಶಾಲ್ ರಾವ್. ಅವರು ನಮ್ಮೆದುರಿಗಿದ್ದಾರೆ. ಅವರಿಗೆ ಸ್ವರ್ಣದ ಪೂಜ್ಯರು ಗೌರವಿಸ್ಬೇಕಂತ ಅವರಲ್ಲಿ ಕೇಳ್ಕೊತೇನೆ.
ನೀವಂತ ಯಾವ್ದಾರ ಕಂಡು ಹಿಡೀರಿ. ನೀವು ಮೊಬೈಲ್ ಬಿಟ್ರಿ ಯಾವಾಗೂ ಇಲ್ಲ ನಿಮ್ಗೆ. ನೀವು ಹಿಂಗೆ ಏನಾದರೂ ಸಾಧನೆ ಮಾಡಿ ಬರ್ಬೇಕನ್ನೋರಲ್ಲ, ಬಟ್ ಯಾರ ಕಡೆಯಿಂದಾರ ಹೇಳಿಸಿ ಒಂದು ರೆಕಮೆಂಡ್ ಮಾಡಿಸಿ ಬರ್ಬೇಕನ್ನೋ ಮಂದಿವೆಲ್ಲ. ಅವು ಇಲ್ಲಿ ನಡೆಯಲ್ಲ. ಒಂದಿಷ್ಟು ಜನ ದುಡಿಲಿಕ್ಕಂತ ಕರ್ನಾಟಕ ಬಿಟ್ಟು ಬಾಂಬೆಗೆ ಹೋಗ್ತಾರೆ. ಒಂದು 4-5 ಜನ, ಒಂದು 11 ಜನ ಸ್ನೇಹಿತರು ಸೇರಿಕೊಂಡು, ಅವರು ಯಾರು ಅಂದ್ರೆ ತಾವು ಉದ್ಯಮಿಗಳಲ್ಲ, ಹೋಟೆಲ್ದಲ್ಲಿ ಕೆಲಸ ಮಾಡೋರು. ಒಬ್ಬ ಹೋಟೆಲ್ ಮ್ಯಾನೇಜರು, ಒಬ್ಬ ಹೋಟೆಲ್ ಅಡುಗೆ ಮಾಡವ, ಒಬ್ಬವ ಪಾನ್ ಶಾಪ್ ಮಾಡವ, ಹಿಂಗೊಂದು 11 ಜನ ಕೂಡಿಕೊಂಡು ಒಂದು ಸಂಕಲ್ಪ ಮಾಡ್ತಾರೆ. ಸ್ವಾಮಿ 7 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರ ಜಯಂತಿಯ ದಿವಸ ನಾವೇನಾದರೂ ಮಾಡಬೇಕು ಅಂತ ಬೆಳಗ್ಗೆ ಒಂದು ಸಂಕಲ್ಪ, ಒಂದು ಒಳ್ಳೆಯ ವಿಚಾರ ಅವ್ರ ತಲೆಯಲ್ಲಿ ಬರ್ತದೆ. ನಾವೆಲ್ಲ ಭಿಕ್ಷುಕರು ಅಂತ ಕರಿತೀವಲ್ಲ. ಯಾರು ಭಿಕ್ಷುಕರು ಅಂದ್ರೆ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯಲ್ಲಿ ಅನ್ನ ಇಲ್ಲ ಅವರು ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರ ಸಂಕಲ್ಪಗಳು ಬರುವುದಲ್ಲ ಅವರು ಭಿಕ್ಷುಕರಾಗ್ತಾರೆ. ಕರ್ನಾಟಕದಿಂದ ಹೋದಂಥ ಕಾರ್ಮಿಕರು ಒಂದು 11 ಜನ ಲೈಕ್ ಮೈಂಡೆಡ್ ಫ್ರೆಂಡ್ಸ್, ದೇ ಕೇಮ್ ಟುಗೆದರ್. ಅವರೊಂದು ಸಂಕಲ್ಪ ಮಾಡ್ತಾರೆ. ನಾವು 11 ಜನ ನಮ್ಮ ಕರ್ನಾಟಕವನ್ನು ಬಿಟ್ಟು ದುಡಿಲಿಕ್ಕೆ ಬಾಂಬೆಗೆ ಬಂದಿದ್ದೇವೆ. ನಾವು ದುಡಿದು ಶ್ರೀಮಂತರಾಗುವುದಾಯಿತು, ಸಮಾಜಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಒಂದು 11 ಜನ ಫ್ರೆಂಡ್ಸ್ ಕೂಡಿ, ಅವರ ಸಂಖ್ಯೆ ಭಾಳ ಆಯ್ತು. 110 ಜನ ಯುವಕರು ಸೇರಿಕೊಂಡು, ಹಿತೈಷಿಗಳು ಸೇರಿಕೊಂಡು, ಲೈಕ್ ಮೈಂಡೆಡ್ ಪೀಪಲ್ ಸೇರಿ ಒಂದು ಶಿವಾಯ ಫೌಂಡೇಶನ್ ಅಂತೂ ಶುರು ಮಾಡಿದ್ರು. ಅದರ ಹೆಸರೇನು? ಶಿವಾಯ ಫೌಂಡೇಶನ್. ಅವ್ರು ಏನು ಮಾಡ್ತಾರಂದ್ರೆ ಒಬ್ಬ ಮನುಷ್ಯ ಒಳ್ಳೇದು ಮಾಡ್ಬೇಕನ್ನೋ ಮನಸ್ಸು ಬಂದರೆ ಹೇಗಾಗ್ತದೆ? ಪ್ರತಿ ತಿಂಗಳ ತಾವೇನು ದುಡಿತಾರಲ್ಲ, ಇದನ್ನು ಹೇಳಿದ ದೊಡ್ಡ ದೊಡ್ಡ ಆಫೀಸರು, ಬಿಸ್ನೆಸ್ ಮನ್ ಎಲ್ಲ, ಪಾನ್ ಶಾಪ್ ಇಟ್ಟವರು, ಹೋಟೆಲ್ದಲ್ಲಿ ಕೆಲಸ ಮಾಡೋರು, ಅಡುಗೆ ಮಾಡುವಂಥವರು ಪ್ರತಿ ತಿಂಗಳ 100 ರೂಪಾಯಿ 500 ರೂಪಾಯಿ ತೆಗೆದಿಟ್ಟು ಅವರು ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಕೂಡಿ ಸುಮಾರು 6 ವರ್ಷಗಳಲ್ಲಿ ಪ್ರತಿ ತಿಂಗಳ ತಾವೇನು 100 500 ತೆಗೆದಿಟ್ಟ ಹಣ ಇತ್ತಲ್ಲ, ಅದರಿಂದ 6 ವರ್ಷದಲ್ಲಿ ಸುಮಾರು 80 ಲಕ್ಷ ರೂಪಾಯಿಗಳಷ್ಟು ಸಮಾಜ ಸೇವೆಗಾಗಿ ವಿನಿಯೋಗಿಸಿದ್ದಾರೆ. ಅವರು ಬಡವರಿಗೆ ಊಟ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಿದ್ದಾರೆ. ಯಾರ್ಯಾರು ರಸ್ತೆ ಬದಿಯಲ್ಲಿ ಬ್ಲ್ಯಾಂಕೆಟ್ ಇಲ್ಲ, ಹಂಗ ಮುಕ್ಕೊಂಡವ್ರದ್ದು ಹೋಗಿ ಬ್ಲ್ಯಾಂಕೆಟ್ ಹೊಚ್ಚಿ ಬಂದ, ನಾವೆಲ್ಲ ತಗೊಂಡು ಬಂದಿದ್ದು ಭಾಳ ನೋಡೀವಿ. ಹೊಚ್ಚಿ ಬಂದವ್ರ ಕತೆ ಕಡಿಮೆ ಅದಾವ. ಇವರೆಲ್ಲ ಗೆಳೆಯರು. ಪ್ರಶಾಂತ್ ಪಲಿಮಾರು, ಪ್ರಶಾಂತ್ ಶೆಟ್ಟಿ ಪುಂಜ, ಅವ್ರು ಮಾತಾಡಬೇಕಾದ್ರೆ ಕೇಳಿದೆ, ನೀವು ಇಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತೀರಿ, ಇಲ್ಲಿ ಕೆಲಸ ಮಾಡ್ತೀರಲ್ಲ. ಅವ್ರದ್ದೊಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಅವ್ರು ಭಾಳ ಚಂದ ಹೇಳಿದ್ರು ಪಲಿಮಾರು ಪ್ರಶಾಂತ್ ಶೆಟ್ಟಿ ಅವರು. ನೋಡಿ, ಆ ಧರ್ಮ ಈ ಧರ್ಮ ಎಲ್ಲ 1000 ಧರ್ಮಗಳು ಸುಳ್ಳು, ಮಾನವೀಯತೆಯೇ ನಿಜವಾದ ಧರ್ಮ ಅಷ್ಟೆ. ಭೂಮಿ ಮೇಲೆ ನೀರುಗಳು ಅಂತಿಲ್ಲ, ಬಹುವಚನ ಐತೇನು? ನೀರುಗಳೂ ಇಲ್ಲ, ಭೂಮಿಗಳೂ ಇಲ್ಲ, ಸೂರ್ಯಗಳೂ ಇಲ್ಲ, ಗಾಳಿಗಳೂ ಇಲ್ಲ, ಧರ್ಮಗಳು ಯಾಕೆ?
ಇರುವುದೊಂದೇ ಧರ್ಮ, ಅದು ಸೇವಾ ಧರ್ಮ ಅಂತ ಹೇಳಿದ್ರು ಅವರು. ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿ ನೀವು ಕೆಲಸ ಮಾಡಿರಲ್ಲ, ಇಲ್ಲಿ ಕೊಟ್ಟಿರಿ ಅಲ್ಲಿ ಕೊಟ್ಟಿರಿ. ಅದಕ್ಕೆ ಅವ ಹೇಳಿದ್ದು, ಒಂದು ಅಲ್ಲಿ ಬಾಂಬೆದೊಳಗೂ ನಾವು ಭಾಳಷ್ಟು ಆಸ್ಪತ್ರೆಗಳಿಗೆ ಊಟ ಕೊಡ್ತೇವೆ. ಪ್ರತಿ ವಾರ ಸುಮಾರು 500ರಿಂದ 1000 ಜನರಿಗೆ ಊಟ ಕೊಡ್ತಾರೆ. ಪ್ರತಿ ವಾರ ಪುಕ್ಕಟಿಯಾಗಿ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ. ಅವ್ರು ಹೇಳಿದ್ರು, ಕರ್ನಾಟಕಕ್ಕೂ ಸೇವೆ ಮಾಡೀವಿ, ಮಹಾರಾಷ್ಟ್ರಕ್ಕೂ ಸೇವೆ ಮಾಡೀವಿ. ಈ ಕರ್ನಾಟಕ ಕೊಟ್ಟಿದ್ದು ಜನ್ಮಭೂಮಿ ಋಣ ತೀರಿಸಲಿಕ್ಕಾಗಿ, ಮಹಾರಾಷ್ಟ್ರಕ್ಕೆ ಮಾಡಿದ್ದು ಕರ್ಮಭೂಮಿಯ ಋಣ ತೀರಿಸಲಿಕ್ಕಾಗಿ, ಎರಡೂ ಮಾಡಿದ್ದೇವೆ ನಾವು. ಅಂದ್ರೆ ನಮ್ಮ ಯುವಕರಿಗೆ ಇದು ಸ್ಫೂರ್ತಿ ಆಗಬೇಕು. ಅಂದರೆ ಸುಮ್ಮನೆ ಎಲ್ಲೋ ಹೋಟೆಲ್ದಲ್ಲಿ ಕೆಲಸ ಮಾಡುವಂಥವ್ರು ಒಂದೊಂದು 100 ರೂಪಾಯಿ ಕೊಟ್ಟು ಸುಮಾರು 5 ವರ್ಷದಲ್ಲಿ 70-80 ಲಕ್ಷ ರೂಪಾಯಿ ಕೂಡಿಟ್ಟು ಎಷ್ಟೋ ಬಡವರಿಗೆ ಒಳ್ಳೆಯದು ಮಾಡಿದ್ರಲ್ಲ. ಇದರಿಂದ ಬದಲಾವಣೆ ಆಗ್ತೈತೆ ಅಂತಲ್ಲ, ಇದೊಂದು ಸಂಸ್ಕಾರ ನಮ್ಮಲ್ಲಿ ಬೆಳೀತದೆ. ನಾವು ಎಷ್ಟೋ ಮಂದಿ ಗುಟ್ಕಾ ತಿಂತೇವೆ, ಎಷ್ಟೈತಿ ಒಂದು ಪ್ಯಾಕೆಟಿಗೆ, ಅವು ಬೇರೆ ಬೇರೆ ಟೈಪ್ ಅದಾವ, ಬೇರೆ ಬೇರೆ ಹೆಸರು ಇರ್ತೈತಿ. ಅವು ಕೇಳ್ಕೊಂಡು ಬರ್ಬೇಕು, ನಮಗೂ ನೆನಪಾಗಲಿಲ್ಲ, ಬರ್ಕೊಂಡು ಬರ್ಬೇಕು, ಶ್ಲೋಕ ಗೀಕ ನೆನಪು ಉಳಿತಾವೆ, ಇವು ಗೊತ್ತಾಗೋದಿಲ್ಲ ನಮಗೆ. ಒಬ್ಬ ಪಾಕೆಟ್ ಚೀಟ್ ಹಾಕವ ದಿವ್ಸಕ್ಕೆ 1 ಚೀಟ್ ಬಿಟ್ರೆ, ಸಿಗರೇಟ್ ಸೇಡೋ 1 ಸಿಗರೇಟ್ ಕಡಿಮೆ ಮಾಡಿದ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.